ನಮ್ಮ ಭೀಮಸೇನೆಯ ಸಂಘಟನೆಯ ಶಂಕರ್ ಕೂಡಲೇ ಅದನ್ನ ಎಚ್ಚೆತ್ಕೊಂಡು SP ಅವರಿಗೆ ಮನವಿ ಕೊಡೋದಾಗ್ಲಿ, ಪ್ರತಿಭಟನೆ ಮಾಡೋದಾಗ್ಲಿ, ಅದಕ್ಕೆ ಧ್ವನಿ ಎತ್ತದಂತ ಒಬ್ಬ ನಾಯಕ. ಇದು ಒಂದೇ ಅಲ್ಲ, ಫಿಲಂ ಚೇಂಬರ್ ಅಲ್ಲಿ ನಮ್ಮ SC/ST ಬಗ್ಗೆ ಮಾತಾಡಿದಂತ ಕರಿಸುಬ್ಬು ಅನ್ನೋರ ವಿರುದ್ಧನೂ ಮಾಡಿದ್ರು. ಹಾಗೆ ನಮ್ಮ ವಂಶಂದ್ರ ನಟರಾಜ್ ಅವರು ರೈಲ್ವೆ ಟ್ರ್ಯಾಕ್ ಮೇಲೆ ಒಂದು ನಮ್ಮ ಬಲೂನ್ ಮಾರೋರು ಇವರು ಅವರು ಒಂದು ಹೆಣ್ಮಗು ತೀರ್ಕೊಂಡಾಗೂ ನಮ್ಮ ಭೀಮಸೇನೆಯ ಶಂಕರ್ ಅವರು ಕೂಡಲೇ ಬಂದು ಸಹಕಾರನ ನೀಡಿದ್ರು. ದಲಿತ ಬಂಧುಗಳೇ, ಇವತ್ತು ಇದೇ ಘಟನೆ ಯಾರೋ ಮಂತ್ರಿ ಮನೆಯಲ್ಲಿ ಆಗಿದ್ದಿದ್ರೆ ಸುಮ್ಮನೆ ಇರ್ತಾ ಇರ್ಲಿಲ್ಲ. ದಿನನಿತ್ಯ ಟಿವಿನಲ್ಲಿ ಅದೇ ಆಯ್ತಾ ಇತ್ತು. ಯಾಕಂತಂದ್ರೆ ನಾವು ಹಿಂದುಳಿದವರು, ದಲಿತರು, ಒಂದು ಕ್ರೀಡಾಪಟು ತೀರ್ಕೊಂಡಿದೆ. ಇವತ್ತು ಎಲ್ಲರೂ ಮೌನವಾಗಿದ್ದಾರೆ. ಅವರವರ ಕುರ್ಚಿಗೆ ಹೋರಾಟ ಮಾಡ್ತಾ ಇದ್ದಾರೆ. ದೆಹಲಿನಲ್ಲಿ ದಂಡ ಹೇಳ್ಬಿಟ್ಟಿದೆ. ಇಂಥ ಘಟನೆಗಳಿಗೆ ಧ್ವನಿ ಎತ್ತವರು ಯಾರೂ ಇಲ್ಲ. ಯಾಕಂತಂದ್ರೆ ಇಂಥ ಧ್ವನಿ ಎತ್ತವರು ಯಾರು ಇತ್ತು ಅಂದ್ರೆ ಸಂಘಟನೆಗಳು ಮಾತ್ರನೇ. ಇವತ್ತು ಏನು ವಂಶಾಮಣ್ಣ ಎಷ್ಟೋ ಸಂಘಟನೆ ಕಟ್ಟಿದ್ರು, ಎಲ್ಲಾ ಹುಡುಗರನ್ನ ಬೆಳೆಸಿದ್ರು. ಅವರು ಮನ್ಸು ಮಾಡಿದ್ರೆ ನಾಳೆ 10,000 ಜನ ಬೀದರ್ಗೆ ತುಂಬ್ತಾರೆ, ಕೂಡಲೇ ನಿನ್ನ ಸಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ತಾ, ಅಣ್ಣ ಯನ್ಮೂರ್ತಿ ಅಣ್ಣನೂ ಅಷ್ಟೇನೆ, ಅವರು ಕೆಂಪು ಶಾಲೆ ಹಾಕೊಂಡಿರೋದು ಒಂದು ಜನಗಳಿಗೆ ಆಗ್ಲಿ, ನಮ್ಮ ದಲಿತರಿಗೆ ಆಗ್ಲಿ ಅದು ಸ್ಫೂರ್ತಿ. ಅವತ್ತು ಅವರ ನಡೆ, ಅವರ ಸಂಘಟನೆ ನೋಡ್ಕೊಂಡು ನಾವೆಲ್ಲ ಬೆಳೆದವರು. ಸ್ವಾಮಿ, ಪೊಲೀಸ್ ಇಲಾಖೆನಲ್ಲಿ ತುಂಬಾ ಜನಗಳು ಇದ್ರು ಅಂತಂದ್ರೆ ನಮ್ಮ ದಲಿತರನ್ನ ಉದ್ಧಾರ ಮಾಡೋದಕ್ಕಾಗ್ಲಿ, ದಲಿತರನ್ನ ಚಲಿಸೋದಕ್ಕಾಗ್ಲಿ, ದಲಿತರನ್ನ ಸಂಘಟನೆನ ಕೈ ಹಿಡಿಸ್ಕೊಂಡು ನಡೆಸ್ಕೊಳ್ಳೋದಕ್ಕಾಗ್ಲಿ ಡಾಕ್ಟರ್ ಸುಭಾಷ್ ಬ್ರಹ್ಮಿ ಅಂತವರು, KVK ರೆಡ್ಡಿ ಅಂತವರು, ಗುತ್ತಪ್ಪ ಅಂತವರು, ದುರ್ಗಯ್ಯ ಅಂತವರು ದಲಿತರನ್ನ ಕಂಡ್ರೆ ಒಂದು ಗೌರವ ಕೊಟ್ಟು ಚೇರ್ ಹಾಕಿ ಕುಣಿಸಿ ಮಾತಾಡೋಂಥವ್ರನ್ನ ಒಂದು ಕೇಸ ಆದ್ರೆ ತನಿಖೆ ಮಾಡುವಂತ ಕೆಲಸಕ್ಕೆ ಮುಂದಾಯ್ತಾ ಇದ್ರು. ಇವತ್ತೇನಾಗಿದೆ, SP ಸಾಹೇಬ್ರೆ, ತಮಗೆ ಏನ್ ಬಂದಿದೆ, ಯಾರಿಂದ ಮಾಹಿತಿ ಬಂದಿದೆ, ಏನಾಗಿದೆ ಅನ್ನೋದು ಕೂಡಲೇ ತನಿಖೆ ಆಗ್ಬೇಕು. ಈ ತನಿಖೆ ಇಲ್ಲಿಗೆ ನಿಲ್ಲಲ್ಲ. ನಾವು ವೆಂಕಟರಮಣ, ಯನ್ಮೂರ್ತಿ ಅಣ್ಣ, ಆಮೇಲೆ ನಮ್ಮ ಲಯನ್ ಬಾಲಕೃಷ್ಣ ಅವರು ಹಾಗೂ ಎಲ್ಲ ನನ್ನ ದಲಿತ ಮುಖಂಡರು ಎಲ್ಲ ಸೇರಿ ಒಂದು 10,000 ಜನ ಇವತ್ತು ಕೂಡಲೇ ಒಂದು ಮೀಟಿಂಗ್ ನ ಮಾಡಿ ಬ್ರದರ್, ನಾವು ಯಾಕಂತಂದ್ರೆ ಇದನ್ನ ಬಿಡೋದ್ ಬೇಡ, ಇದು ಮರುಕಳಿಸತ್ತೆ. ಯಾಕಂತಂದ್ರೆ ಒಬ್ಬ ಮಂತ್ರಿ ಮಗನ, ಒಬ್ಬ ಕಾರ್ಪೊರೇಟರ್ ಮಗನ ಆಗಿದ್ರೆ ಬಿಟ್ಬಿಡ್ತಾ ಇದ್ರ, ಬಿಡಲ್ಲ. ಅದು ನಮ್ಮನೆ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ, ಯಾಕಂದ್ರೆ ಅದೇನಾದ್ರು ಬೆಳೆದಿ ಒಂದು ಕ್ರೀಡಾಪಟು ಆಗಿದ್ರೆ ಅದು ನಮ್ಮ ದಲಿತ ಹೆಣ್ಮಕ್ಳಿಗೆ ಅದು ಶಕ್ತಿ ತುಂಬುವಂತ ಕೆಲಸ. ಇವತ್ತು ಅದನ್ನ ಕಳ್ಕೊಂಡಿದೀವಿ ನಾವು. ಇದು ಯಾವುದೇ ಕಾರಣಕ್ಕೂ ಬಿಡಬಾರದು. ಶಂಕರಲಿಂಗಯ್ಯವರೇ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೆ, ನನ್ನ ದಲಿತ ಬಂಧುಗಳಿಗೆ ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಮಾತು.